ಅಣ್ವಸ್ತ್ರದ ಈ ಪರಮಾಣು ವಿಚಾರವಾಗಿಯೇ ಅಮೆರಿಕ ಮತ್ತು ಇರಾನ್ ಇಸ್ರೇಲ್ ನಡುವೆ ಈ ಕಾದಾಟ ಆಗ್ತಾ ಇರೋದು. ಇದೀಗ ಮತ್ತೊಂದು ಭಾರತಕ್ಕೆ ಸಂಬಂಧಪಟ್ಟಂತಹ ಸುದ್ದಿ ಇದು. ಯಾವ ಪಾಕಿಸ್ತಾನ ಇಷ್ಟು ದಿನಗಳ ಕಾಲ ಭಾರತಕ್ಕೆ ಪರಮಾಣುವಿನ ಹೆದರಿಕೆ ಹಾಕ್ತಾ ಇತ್ತಲ್ಲ, ಪ್ರಯೋಗ ಮಾಡಿಬಿಡ್ತೀನಿ, ನನ್ನ ಬಳಿ ಅತಿ ಹೆಚ್ಚು ಅಣ್ವಸ್ತ್ರಗಳಿವೆ ಅಂತ ಭಾರತಕ್ಕೆ ಬೆದರಿಕೆ ಹಾಕೋ ಪ್ರಯತ್ನವನ್ನು ಮಾಡ್ತಾ ಇತ್ತು. ಆದರೆ ಇವತ್ತು ಭಾರತದ ಶಕ್ತಿ ಸಾಮರ್ಥ್ಯ ದೊಡ್ಡದಾಗಿದೆ. ಪಾಕಿಸ್ತಾನವನ್ನು ಹಿಂದಿಕ್ಕಿ ಭಾರತ ಇವತ್ತು ಅಣ್ವಸ್ತ್ರಗಳನ್ನು ಹೊಂದಿದೆ ಎನ್ನುವಂತಹ ಸುದ್ದಿಗಳು ಹೊರಗಡೆ ಬರ್ತಾ ಇದೆ. 1942ರಿಂದ 48ರಲ್ಲಿ ಒಂದು ಕಮಿಷನ್ ಶುರುವಾಗಿ 90 ಇಂದಿರಾ ಗಾಂಧಿಯವರ ಸರ್ಕಾರ, ಅದಾದ ನಂತರ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ, ಡೀಟೇಲ್ಸಿಗೆ ಬರ್ತೇನೆ ಏನೆಲ್ಲ ಬೆಳವಣಿಗೆಗಳಾಗಿತ್ತು ಅಂತ. ಆದರೆ ಇವತ್ತು ಯಾವ ಶತ್ರು ದೇಶಗಳು ಪಾಕಿಸ್ತಾನ ಮತ್ತು ಚೀನಾ ಇಬ್ಬರು ಒಂದು ಮೈತ್ರಿಯನ್ನು ಮಾಡಿಕೊಂಡು ಭಾರತದ ಗಡಿ ಪ್ರದೇಶಗಳಲ್ಲಿ ಒಳನುಸುಳುವಿಕೆ, ದಾಳಿಗಳು, ಭಯೋತ್ಪಾದನೆ ಇತ್ಯಾದಿ ಮಾಡ್ತಿದ್ದಾರಲ್ಲ, ಅವರಿಗೆ ಒಂದು ಎಚ್ಚರಿಕೆಯ ಭಾಗವಾಗಿ ಭಾರತ ಇವತ್ತು ರಕ್ಷಣೆಯ ವಿಚಾರದಲ್ಲಿ ಒಂದು ದೊಡ್ಡ ಮಟ್ಟದ ಸಾಧನೆ ಮಾಡಿದೆ. ನೋಡಿ, 1972ರ ಭಾರತ ಮತ್ತು ಚೀನಾ ಯುದ್ಧದ ಸಮಯದಲ್ಲಿ ನಮ್ಮ ಸೈನಿಕರಿಗೆ ಧರಿಸೋದಕ್ಕೆ ಶೂ ಇರಲಿಲ್ಲ ಅಂತ ಅನೇಕ ಜನ ಹೇಳ್ತಾರೆ. ಅವರಿಗೆ ಆ ಯುದ್ಧವನ್ನು ಗೆಲ್ಲಬೇಕು ಅಂತ ಹೇಳಿದ್ರೆ ಮೂಲ ಸೌಕರ್ಯಗಳ ಕೊರತೆ ಇತ್ತು, ಅಂತಹ ಪರಿಸ್ಥಿತಿ ಭಾರತದ್ದಿತ್ತು. ಆದರೆ ಇವತ್ತು ರಕ್ಷಣೆಯ ವಿಚಾರದಲ್ಲಿ ಭಾರತ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ನಾವು ಈ ಹಿಂದೆ ಅನೇಕ ದೇಶಗಳ ಮೇಲೆ ಡಿಪೆಂಡೆನ್ಸಿ ಇತ್ತು. ಭಾರತ ಯಾವುದಾದ್ರೂ ರಕ್ಷಣಾ ಸಾಮಗ್ರಿ ಬೇಕು ಅಂತ ಹೇಳಿದ್ರೆ ಬೇರೆ ಬೇರೆ ದೇಶಗಳ ಮೇಲೆ ಡಿಪೆಂಡೆನ್ಸಿ ಇತ್ತು. ಇವತ್ತು ಮೇಕ್ ಇನ್ ಇಂಡಿಯಾ ಆಗಿದೆ. ನಮ್ಮದೇ ದೇಶದಲ್ಲಿ ಅನೇಕ ಶಸ್ತ್ರಾಸ್ತ್ರಗಳನ್ನು ನಾವು ತಯಾರು ಮಾಡ್ತೀವಿ, ನಾವೇ ರಫ್ತು ಮಾಡುವಂಥ ಹಂತಕ್ಕೆಲ್ಲ ಬೆಳೆದು ನಿಂತಿದ್ದೇವೆ. ಅದರಲ್ಲೂ ಭಾರಿ ಪ್ರಾಮುಖ್ಯತೆಯಾಗಿ ಜಾಗತಿಕವಾಗಿ 9 ದೇಶಗಳು ಪರಮಾಣು ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಗಳನ್ನು ಕಾಣ್ತಾ ಇಲ್ಲ. ಆ 9 ದೇಶಗಳ ಪೈಕಿ ಭಾರತವೂ ಕೂಡ ಒಂದಿದೆ ಅನ್ನೋದನ್ನು ನಾವೆಲ್ಲ ನೆನಪಿಟ್ಕೊಳ್ಬೇಕು. ಹಾಗಾದರೆ ಏನಾಯಿತು, ಏನು ರಿಪೋರ್ಟ್ ಇದು ಅನ್ನೋದನ್ನು ನಾವು ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಒಂದು ಸ್ಟಾಕ್ಹೋಮ್ ಅಂತಾರಾಷ್ಟ್ರೀಯ ಶಾಂತಿ ಸಂಶೋಧನಾ ಸಂಸ್ಥೆ ಒಂದು ವರದಿಯನ್ನು ಬಿಡುಗಡೆ ಮಾಡಿದೆ. ಭಾರತದ ಪರಮಾಣು ಶಕ್ತಿ ಹೆಚ್ಚಾಗಿದೆ ಅಂತ ಅದೆಲ್ಲ ಹೇಳ್ತಾ ಇದೆ. ಏನದನ್ನು ಡೀಟೇಲ್ಸ್ ನೋಡೋಣ. ಭಾರತದ ಬತ್ತಳಿಕೆಯಲ್ಲಿ ಅಣ್ವಸ್ತ್ರದ ಅಬ್ಬರ ಶುರುವಾಗಿರೋದು. ಅಣ್ವಸ್ತ್ರ ಪೈಪೋಟಿಯಲ್ಲಿ ಇದೀಗ ಪಾಕಿಸ್ತಾನವನ್ನು ಭಾರತ ಹಿಂದಿಕ್ಕಿದೆ. 2026 ಆರಂಭದ ವೇಳೆಗೆ ಭಾರತದ ಬಳಿ 190 ಪರಮಾಣು ಬಾಂಬ್ಗಳಿದೆ ಅಂತೆ. ಕಳೆದ 1 ವರ್ಷದಲ್ಲಿ ಭಾರತದ ಪರಮಾಣು ದಾಸ್ತಾನ 10% ಹೆಚ್ಚಳ ಆಗಿದೆ. ಪಾಕಿಸ್ತಾನದ ಬಳಿ 170 ಸಿಡಿತಲೆಗಳಿದೆ. ಸ್ಟಾಕ್ಹೋಮ್ ಅಂತಾರಾಷ್ಟ್ರೀಯ ಸಂಶೋಧನಾ ಸಂಸ್ಥೆ ಸಿಫ್ರಿ ಇಯರ್ ಬುಕ್ 2026 ಎನ್ನುವಂಥ ಒಂದು ವರದಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಅಣ್ವಸ್ತ್ರಗಳ ಸಂಖ್ಯೆಯಲ್ಲಿ ಭಾರತ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಅಂತ ವರದಿ ಬಂದಿರೋದು. 2025ರಲ್ಲಿ 180 ಇತ್ತು, ಇದೀಗ 190ಕ್ಕೇನೋ ಏರಿಕೆ ಆಗಿದೆ ಅಂತ. ಪಾಕಿಸ್ತಾನದ ಬಳಿ 170 ಸ್ಥಿರವಾಗಿದೆ. ಯಾಕೆ ಸ್ಥಿರ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಅಂತ ಹೇಳಿದ್ರೆ ಅಲ್ಲಿ ಆರ್ಥಿಕ ಅರಾಜಕತೆ. ಅವರಿಗೆ ತಿನ್ನೋದಕ್ಕೆ ಕೂಳ್ ಸಿಗ್ತಾ ಇಲ್ಲ, ತಿನ್ನೋದಕ್ಕೆ ಊಟ ಸಿಗ್ತಾ ಇಲ್ಲ, ಓಡೋದಕ್ಕೆ ಬಟ್ಟೆ ಸಿಗ್ತಾ ಇಲ್ಲ. ಹೀಗಾಗಿ ಸಾಲದ ಸ್ಥಿತಿಯಲ್ಲಿ ಪಾಕಿಸ್ತಾನ ಬದುಕ್ತಾ ಇರುವಂತಹ ಈ ಪರಿಸ್ಥಿತಿಯಲ್ಲಿ ಪರಮಾಣು ವಿಚಾರಕ್ಕೆ ಕೈ ಹಾಕ್ತಾರೆ. ಹೀಗಾಗಿ 170 ಸ್ಥಿರತೆಯಲ್ಲಿ ಅವರೆಲ್ಲ ಇದ್ದಾರೆ. ರಕ್ಷಣೆಯ ಅತಿ ಹೆಚ್ಚು ಹಣವನ್ನು ಕೂಡ ನಾವೆಲ್ಲ ಖರ್ಚು ಮಾಡ್ತೀವಿ. 5ನೇ ಸ್ಥಾನಕ್ಕೆ ಬಂದಿದೆ ನಮ್ಮದು. ಅದ್ರ ಡೀಟೇಲ್ಸ್ ಬರ್ತೀನಿ. ನೀವು ನೋಡಿ, 1940 ಅದಾದ ನಂತರ 60ರ ಈ ಆಸುಪಾಸಿನಲ್ಲಿ 1948ರಲ್ಲಿ ಪರಮಾಣು ಶಕ್ತಿ ಆಯೋಗವನ್ನು ಭಾರತ ಶುರು ಮಾಡಿತು. ಅದಕ್ಕೆ ಒಂದು ನೇತೃತ್ವ ಕೊಡ್ತು ಡಾಕ್ಟರ್ ಹೋಮಿ ಜಹಾಂಗೀರ್ ಭಾಭಾ ಅಂತ. ಜಹಾಂಗೀರ್ ಭಾಭಾ ಅವರ ನೇತೃತ್ವದಲ್ಲಿ ಭಾರತ ಪರಮಾಣುವನ್ನು ಹೊಂದಬೇಕು ಅಂತ ಕನಸನ್ನು ಕಂಡ್ವಿ ನಾವು. ಆ ಕನಸಂಗಿತ್ತು ಅಂತ ಹೇಳಿದ್ರೆ ಪರಮಾಣು ಶಕ್ತಿ ಕೇವಲ ವಿದ್ಯುತ್ ಉತ್ಪಾದನೆ, ಕೃಷಿ, ವೈದ್ಯಕೀಯದಂತಹ ಶಾಂತಿಯುತ ಉದ್ದೇಶಕ್ಕಾಗಿ ಮಾತ್ರ ಅನ್ನೋದು ಭಾರತದ ಉದ್ದೇಶ ಆಗಿತ್ತು. 1962ರಲ್ಲಿ ಭಾರತ ಮತ್ತು ಚೀನಾದ ನಡುವೆ ಯುದ್ಧ ಆಯಿತು. ನಾನು ಅವಾಗಲೇ 62ರಲ್ಲಿ ಭಾರತ ಮತ್ತು ಚೀನಾದ ನಡುವೆ 1962ರಲ್ಲಿ ಯುದ್ಧ ಆಯಿತು. ಈ ಯುದ್ಧ ಆದ ನಂತರ ಭಾರತ ಈ ಯುದ್ಧದಲ್ಲಿ ಸೋಲ್ತು. ಈ ಯುದ್ಧ ಸೋತ ನಂತರ ಚೀನಾದಲ್ಲಿ ಒಂದು ಬೆಳವಣಿಗೆ ಆಗುತ್ತೆ. ಏನು ಬೆಳವಣಿಗೆ? 1964ರ ಆಸುಪಾಸಿಗೆ ಚೀನಾ ಏನು ಮಾಡುತ್ತೆ ಅಂತ ಹೇಳಿದ್ರೆ ಜಗತ್ತಿನಲ್ಲೇ ಮೊದಲ ಬಾರಿಗೆ ಅಣುಬಾಂಬನ್ನು ಪರೀಕ್ಷೆ ಮಾಡಿತು ಚೀನಾ. ಈ ಅಣುಬಾಂಬನ್ನು ಪರೀಕ್ಷೆ ಮಾಡಿದ ನಂತರ ಭಾರತಕ್ಕೆ ಆತಂಕ ಶುರುವಾಯಿತು. ನನ್ನ ಪಕ್ಕದ ವೈರಿ ದೇಶ 1964ರಲ್ಲಿ ಅಣುಬಾಂಬನ್ನು ಪ್ರಯೋಗ ಮಾಡಿದೆ, ನಾಳೆ ನನ್ನ ಅಸ್ತಿತ್ವಕ್ಕೆ ಧಕ್ಕೆ ಬರಬಹುದು, ಅವರು ನಮ್ಮ ಮೇಲೆ ದಾಳಿ ಮಾಡಬಹುದು ಅಂತ ಒಂದು ಬಲವಾದ ಕಾರಣವನ್ನು ಇಟ್ಟುಕೊಂಡು ಭಾರತವು ಕೂಡ ಅಣ್ವಸ್ತ್ರದಲ್ಲಿ ಸ್ವಾವಲಂಬಿ ಆಗೋದಕ್ಕೆ ಪ್ರಯತ್ನವನ್ನು ಪಟ್ಟು 10 ವರ್ಷಗಳಲ್ಲಿ 1974ರಲ್ಲಿ ರಾಜಸ್ಥಾನದ ಪೋಖ್ರಾನ್ನಲ್ಲಿ ಇಂದಿರಾ ಗಾಂಧಿಯವರ ಸರ್ಕಾರ ಇತ್ತು. ಮೊದಲ ಬಾರಿಗೆ ನಾವು ಪರಮಾಣು ಪರೀಕ್ಷೆಯನ್ನು ಮಾಡಿದ್ವಿ. ಸ್ಮೈಲಿಂಗ್ ಬುದ್ಧ ಅಂತ ಅದಕ್ಕೆ ನಾವೆಲ್ಲ ಹೆಸರು ಕೊಟ್ಟಿವಿ. ಅಲ್ಲಿಂದ ಶುರುವಾಯಿತು ನೋಡಿ ಭಾರತದ ಈ ರೋಚಕ ಕಥನ. 1974ರಲ್ಲಿ 1998ರಲ್ಲಿ ಮತ್ತೊಮ್ಮೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಇದ್ದಾಗ ಇದೇ ಪೋಖ್ರಾನ್ನಲ್ಲಿ ಸೆಕೆಂಡ್ ಟೈಮ್ ನಾವು ಮಾಡಿದ್ವಿ. ಅವತ್ತು ನಮ್ಮ ಬಳಿ ಇದ್ದಂಥ ಅಣ್ವಸ್ತ್ರಗಳು ಕೇವಲ 20ರಿಂದ 30ಗಳು ಮಾತ್ರ. 1998ರಲ್ಲಿ 2006ರಿಂದ 2020ರವರೆಗೂ ಕೂಡ
ಪಾಕಿಸ್ತಾನ ಭಾರತಕ್ಕಿಂತ ಅತಿ ಹೆಚ್ಚು ಅಣ್ವಸ್ತ್ರಗಳನ್ನು ತಯಾರು ಮಾಡ್ತಾ ಇತ್ತು. ಅಣ್ವಸ್ತ್ರಗಳು ಪಾಕಿಸ್ತಾನದ ಬಳಿ ಇತ್ತು. 2010ರಲ್ಲಿ ಭಾರತದ ಬಳಿ 95 ಅಣ್ವಸ್ತ್ರಗಳಿದ್ದರೆ ಪಾಕಿಸ್ತಾನದಲ್ಲಿ 100 ಇತ್ತು. 2015ರಲ್ಲಿ ಭಾರತದ ಬಳಿ 110 ಇದ್ದರೆ ಪಾಕಿಸ್ತಾನದ ಬಳಿ 130 ಇತ್ತು. 20 ಜಾಸ್ತಿ ಇತ್ತು ಅವರ ಬಳಿ. 2020ರಲ್ಲಿ ಭಾರತದ ಬಳಿ 150 ಅಣ್ವಸ್ತ್ರಗಳಿದ್ದರೆ ಪಾಕಿಸ್ತಾನದಲ್ಲಿ 160 ಇತ್ತು, 10 ಜಾಸ್ತಿ ಇತ್ತು. ಆದರೆ 2026ರಲ್ಲಿ ಅದರ ಸಂಖ್ಯೆ ಭಾರತದ್ದು 190 ಆಗಿದೆ. ಅಂದರೆ ಇದರರ್ಥ ನಾವು ಇದೀಗ ಪಾಕಿಸ್ತಾನವನ್ನು ಕೂಡ ಹಿಂದಿಕ್ಕಿ ಒಂದು ಹೆಜ್ಜೆಯನ್ನು ಮುಂದಿಟ್ಟಿದ್ದೀವಿ. ಈ ಹೆಜ್ಜೆಯನ್ನು ಮುಂದಿಟ್ಟರ ಕಾರಣ ಏನು ಅಂತ ಹೇಳಿದ್ರೆ, ಒನ್ಸ್ ಅಗೇನ್ ಪಾಕಿಸ್ತಾನ ಮತ್ತು ಚೀನಾ ಎನ್ನುವಂತಹ ಈ ಮೈತ್ರಿ, ಇವರು ಮಾಡಿಕೊಂಡಿರುವಂತಹ ಭಾರತವನ್ನು ಅವರು ಪದೇ ಪದೇ ಕೆಣಕುವ ಪ್ರಯತ್ನವನ್ನು ಮಾಡ್ತಾರೆ. ಕೆಣಕನ ಭಾರತ ಎಲ್ಲವೂ ಉತ್ತರ ಕೊಟ್ಟಿದ್ದನ್ನು ನಾವು ನೋಡಿದ್ದೀವಿ. ಆದರೆ ಈ ವಿಚಾರದಲ್ಲಿ ನಾವು ಸದೃಢವಾಗ್ತಾ ಇರೋದು ಚೀನಾ ಮತ್ತು ಪಾಕಿಸ್ತಾನಕ್ಕೆ ಒಂದು ಎಚ್ಚರಿಕೆಯ ಗಂಟೆಯಾಗಿ ಪರಿಣಮಿಸಿದೆ. ಡ್ರ್ಯಾಗನ್ಗೂ ಕೂಡ ನಡುಕ. ಚೀನಾದಾದ್ಯಂತ ಗುರಿ ತಲುಪಬಲ್ಲ ದೀರ್ಘ ವ್ಯಾಪ್ತಿಯ ಕ್ಷಿಪಣಿಗಳನ್ನು ಭಾರತ ಅಭಿವೃದ್ಧಿ ಮಾಡಿದೆ. ಪಾಕಿಸ್ತಾನ ಮಾತ್ರ ಅಲ್ಲ, ಈಗ ಚೀನಾ ಕೂಡ ಭಾರತದ ಟಾರ್ಗೆಟ್ ಆಗಿರೋದು. ಹೊಸ ಮಾದರಿಯ ನ್ಯೂಕ್ಲಿಯರ್ ಡೆಲಿವರಿ ಸಿಸ್ಟಮ್ ಭಾರತ ಗಮನ ಇಟ್ಟಿದೆ. ಚೀನಾದ ಶಕ್ತಿಶಾಲಿ ನಗರಗಳ ಮೇಲೆ ದಾಳಿ ಮಾಡಿಸುವಂತಹ ಶಕ್ತಿ ಸಾಮರ್ಥ್ಯವನ್ನು ಭಾರತ ಹೊಂದಿದೆ. ಹೆಂಗೆ? ಸಿಪ್ರಿ ಇಯರ್ ಬುಕ್ 2026ನಲ್ಲಿ ಚೀನಾದ ಬಳಿ ಇರುವಂತಹ ಈ ಅಣ್ವಸ್ತ್ರಗಳ ಸಂಖ್ಯೆ 620. ಅತ್ಯಂತ ವೇಗವಾಗಿ ಅವರೆಲ್ಲ ಬೆಳೀತಾ ಇದ್ದಾರೆ. ಭಾರತದ ಬಳಿ 190 ಇದೆ. ಇದೀಗ ಭಾರತ ತನ್ನ ಅಗ್ನಿ 5 ಮತ್ತು ಅಗ್ನಿ ಇವೇನಿದೆಯಲ್ಲ, ಇವೆಲ್ಲವೂ ಕೂಡ 5,000ದಿಂದ 7,000 ಕಿಲೋಮೀಟರ್ ಸಾಗಬಲ್ಲಂತಹ ಖಂಡಾಂತರ ಕ್ಷಿಪಣಿಗಳು ಇವೆಲ್ಲವೂ ಕೂಡ ಭಾರತದ ಬಳಿ ಇದೆ. ನೀವು ನೋಡಿ, ನಾವು ಪಕ್ಕದ ಪಾಕಿಸ್ತಾನವನ್ನು ತಲುಪಬೇಕು ಅಂತ ಹೇಳಿದ್ರೆ 1,000-2,000 ಕಿಲೋಮೀಟರ್ ಹೋದರೆ ಸಾಕು, ತಲುಪಿಬಿಡ್ತೀವಿ. ಆದರೆ ಚೀನಾದ ಬೀಜಿಂಗನ್ನು ತಲುಪಬೇಕು, ಚೀನಾದ ಪ್ರಮುಖ ನಗರಗಳನ್ನು ತಲುಪಬೇಕು ಅಂತ ಹೇಳಿದ್ರೆ ನಮ್ಮ ಖಂಡಾಂತರ ಕ್ಷಿಪಣಿಗಳು 7,000 ಕಿಲೋಮೀಟರ್ ಹೋಗಬೇಕಾಗಿದ್ದಂಥ ಅನಿವಾರ್ಯತೆ ಇತ್ತು. ಹೀಗಾಗಿ ಅದಕ್ಕೆ ನಾವು ಕೂಡ ದೊಡ್ಡ ಮಟ್ಟದ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಎರಡನೇದ್ದು ಈ ನ್ಯೂಕ್ಲಿಯರ್ ಡೆಲಿವರಿ ಸಿಸ್ಟಮ್ ಏನಿದು ಅಂತ ಹೇಳಿದ್ರೆ, ಅಣು ಬಾಂಬ್ ಅಥವಾ ಅಣವಸ್ತ್ರ ಸಿಡಿತಲೆ ಶತ್ರು ಜಾಗದ ಮೇಲೆ ನಿಖರವಾಗಿ ಹಾಕಿ ಧ್ವಂಸಗೊಳಿಸುವಂಥ ಒಂದು ಸಾಧನ ಇದು. ಈಗ ನಮ್ಮ ಬಳಿ ಅಣು ಬಾಂಬ್ ಇದೆ, ಅಣ್ವಸ್ತ್ರಗಳಿದೆ, ಎಲ್ಲವೂ ಕೂಡ ಓಕೆ. ಆದರೆ ಶತ್ರು ದೇಶಗಳ ಗುರಿಯನ್ನು ನಾವು ನೇರವಾಗಿ ತಲುಪಬೇಕಲ್ಲ, ಆ ಸಾಧ್ಯತೆ ಆಗದೆ ಹೋದಾಗ ನಾವು ವಿಫಲರಾಗಿ ಬಿಡ್ತೀವಿ. ಅದರಲ್ಲಿಯೂ ಕೂಡ ಇದೀಗ ನಾವು ನ್ಯೂಕ್ಲಿಯರ್ ಡೆಲಿವರಿ ಸಿಸ್ಟಮನ್ನು ಮಾಡಿಕೊಂಡು ಈ ಅಗ್ನಿ 5 ಆಗಿರ್ಬೋದು, ಅಗ್ನಿ 1 to 4 ಅದು ನೆಲದ ಮುಖಾಂತರ ಹೋಗುತ್ತೆ. ಅಗ್ನಿ 1 to 4 4,000 ಕಿಲೋಮೀಟರ್ ಏಕಾಏಕಿಯಾಗಿ ಹೋಗ್ತಾರೆ. ಇದು 8,000 ತನಕವೂ ಕೂಡ ಹೋಗ್ತಾರೆ ಅಂತ ಹೇಳ್ತಾರೆ. ಅಗ್ನಿ 5 ಅನ್ನೋದು ಕೂಡ ಅದರಲ್ಲಿದೆ. ಮತ್ತೊಂದು ಕಡೆ ಜಲದ ವಿಚಾರದಲ್ಲೂ ಕೂಡ ನಾವು ಸ್ವಾವಲಂಬಿಯಾಗಿದ್ದೀವಿ. ಸಮುದ್ರದ ಆಳದ ಒಂದು ಬಲಿಷ್ಠವಾದಂತಹ ಪಡೆಯನ್ನೆಲ್ಲ ಮಾಡ್ಕೊಂಡಿದ್ದೀವಿ. INS ಅರಿಹಂತ್, INS ಅವಿನಾಶ್ ಅನ್ನುವಂಥದ್ದು, INS ಅರಿದ್ಮನ್ ಅಂತ K4 ಕ್ಷಿಪಣಿ, ಇದು 4,000 ಕಿಲೋಮೀಟರ್ ಸಮುದ್ರ ಮಾರ್ಗದಲ್ಲಿ ಹೋಗುವಂತಹ ಕ್ಷಿಪಣಿಗಳಿವು. ವಾಯುವಿನಲ್ಲಿ ನಮ್ಮಲ್ಲಿ ರಫೇಲ್ ಇದೆ, ಸುಖೋಯ್ 30 ಇದೆ, ಮಿರಾಜ್ 2000 ಇದೆ. ನಿಮಗೆ 1998ರಲ್ಲಿ ಜಾರ್ಜ್ ಫರ್ನಾಂಡಿಸ್ ಈ ದೇಶದ ರಕ್ಷಣಾ ಮಂತ್ರಿ ಆಗಿದ್ದರು. ಅವರೊಂದು ಕೋಟ್ ಹೇಳ್ತಾರೆ, ಏನಂತ ಹೇಳಿದ್ರೆ, ಭಾರತಕ್ಕೆ ಪಾಕಿಸ್ತಾನಕ್ಕಿಂತಲೂ ಕೂಡ ಚೀನಾವೇ ನಂಬರ್ 1 ಸಂಭಾವ್ಯ ಶತ್ರು ದೇಶವಾಗಿದೆ. ಪಾಕಿಸ್ತಾನಕ್ಕಿಂತಲೂ ಕೂಡ ಚೀನಾ ಡೇಂಜರಸ್ ದೇಶ ಮತ್ತು ಭದ್ರತಾ ಭೀತಿ ಚೀನಾದಿಂದಲೇ ದೊಡ್ಡ ಮಟ್ಟದಲ್ಲಿ ನಮಗಿದೆ. ಹೀಗಾಗಿ ನಾವು ಆ ವಿಚಾರದ ಮೇಲೆ ಕಣ್ಣಿಡಬೇಕು ಅಂತ 98ರಲ್ಲಿ ಜಾರ್ಜ್ ಫರ್ನಾಂಡಿಸ್ ಅವರು ಹೇಳಿದರು. ಅದರ ಭಾಗವಾಗಿ ಚೀನಾವನ್ನು ಗುರಿಯಾಗಿ ಇಟ್ಟುಕೊಂಡು ನಾವೆಲ್ಲ ಮಾಡ್ತಾ ಇದ್ದೀವಿ. ಈಗ ನೋಡಿ, ಯಾಕೆ ಡ್ರ್ಯಾಗನ್ಗೆ ಯಾಕೆ ನಡಕ ಅಂತ ಹೇಳಿದ್ರೆ, ಅರುಣಾಚಲ್ ಪ್ರದೇಶ, ಲಡಾಖ್ ಈ ಭಾಗದಲ್ಲಿ ಪದೇ ಪದೇ ಖ್ಯಾತಿ ತೆಗೆಯುವಂತಹ ದೇಶ ಯಾವುದು? ಇದೇ ಚೀನಾ. ಅಲ್ಲಿ ನಾವು ಉತ್ತರವನ್ನು ಕೊಡಬೇಕು ಅಂತ ಈ ಆಕ್ರಮಣಕಾರಿ ಧೋರಣೆ ಇದೆ. ಹಿಮಾಲಯ ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿಕೊಂಡು ಚೀನಾದವರು ದಾಳಿ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ನಮ್ಮ ದೇಶ ಈ ಅಣ್ವಸ್ತ್ರಗಳ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗ್ತಾ ಇರೋದು ಡ್ರ್ಯಾಗನ್ಗೂ ಕೂಡ ದೊಡ್ಡ ಮಟ್ಟದ ಹೊಡೆತವನ್ನು ಕೊಡ್ತಾ ಇದೆ. ರೆಡಿ ಟು ಅಟ್ಯಾಕ್, ಭಾರತದ ಹದ್ದಿನ ಕಣ್ಣು. ರೆಡಿ ಟು ಅಟ್ಯಾಕ್ ಈ ವ್ಯವಸ್ಥೆ ಭಾರತದಲ್ಲಿ ಈ ತನಕವೂ ಕೂಡ ಇರಲಿಲ್ಲ. ಗಮನಿಸಬೇಕಾದ ಸಂಗತಿ ಏನಿದು? ಬರ್ತೀನಿ. ಶಾಂತಿ ಕಾಲದಲ್ಲೂ ಕ್ಷಿಪಣಿಗಳಲ್ಲಿ ಅಣ್ವಸ್ತ್ರ ಅಳವಡಿಕೆಗೆ ಇದೀಗ ಭಾರತ ಸಜ್ಜಾಗಿದೆ. ಯಾವುದೇ ಬಿಕ್ಕಟ್ಟಿನ ಸಮಯದಲ್ಲಿ ಅತಿ ವೇಗವಾಗಿ ಪ್ರತಿಕ್ರಿಯೆ ಕೊಡುವಂಥ ಶಕ್ತಿ, ಶತ್ರು ದೇಶಗಳ ಅನಿರೀಕ್ಷಿತ ದಾಳಿಗೆ ತಕ್ಷಣವೇ ತಿರುಗೇಟು ಕೊಡೋದಕ್ಕೆಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ದೇವೆ. ಈ ರೆಡಿ ಟು ಅಟ್ಯಾಕ್ ಅಂತ ಹೇಳಿದರೆ, ನೀವು ನೋಡಿ, ವಿಶ್ವಸಂಸ್ಥೆ ಮತ್ತು ಸಿಪ್ರಿ ಇವರು ಬಿಡುಗಡೆ ಮಾಡಿರುವಂಥ ವರದಿಯಲ್ಲಿ ಹೇಳಿದ್ದಾರೆ, ಶಾಂತಿ ಕಾಲದಲ್ಲಿ ಕ್ಷಿಪಣಿ ಅಣ್ವಸ್ತ್ರ ಸದಾ ಸಿದ್ಧ ಸ್ಥಿತಿಯಲ್ಲಿ ಇರುವಂಥದ್ದು, ಅಂದರೆ ಕಾರ್ಯಾಚರಣೆಗೆ ನಾವು ರೆಡಿ ಇದ್ದೀವಿ ಅನ್ನೋದಷ್ಟೇ ಇದರ ಒಟ್ಟಾರೆ ಬೆಳವಣಿಗೆ. ಭಾರತದ ಈ ಹಿಂದೆ ಏನಾಗಿತ್ತು ಅಂತ ಹೇಳಿದ್ರೆ, ವಿಭಜಿತ ಸ್ಥಿತಿ ಇತ್ತು. ಅನೇಕ ರಕ್ಷಣಾ ತಜ್ಞರು ಹೇಳ್ತಾ ಇದ್ರು ಭಾರತ ವಿಭಜಿತ ಸ್ಥಿತಿಯನ್ನು ನಿಯಮಗಳನ್ನು ಹೊಂದಿದೆ ಅಂತ. ಹೆಂಗೆ ವಿಭಜಿತ ಸ್ಥಿತಿ? ಈ ಅಣ್ವಸ್ತ್ರಗಳನ್ನು ಒಂದು ಕಡೆ ಇಡಲಾಗ್ತಾ ಇತ್ತು, ಅವುಗಳನ್ನು ಹೊತ್ತು ಒಯ್ಯುವಂತಹ ಎಲ್ಲ ಕ್ಷಿಪಣಿಗಳನ್ನು ಮತ್ತೊಂದು ಕಡೆ ಇಡಲಾಗ್ತಾ ಇತ್ತು.
ಅಣ್ವಸ್ತ್ರಗಳು ಬೇರೆ ಇತ್ತು, ಅವುಗಳನ್ನು ತೆಗೆದುಕೊಂಡು ಹೋಗಬಲ್ಲಂಥ ಕ್ಷಿಪಣಿಗಳು ಬೇರೆ ಬೇರೆ ಪ್ರದೇಶದಲ್ಲಿ ಇರ್ತಾ ಇತ್ತು. ಯಾವಾಗ ಯುದ್ಧದ ಮುನ್ಸೂಚನೆ ಬರುತ್ತಲ್ಲ ಅವುಗಳನ್ನು ಜೋಡಣೆ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ರು. ಈ ಹಿಂದೆ ಭಾರತದ ನೀತಿ ಹಿಂಗಾಗಿತ್ತು. ಆದರೆ ಇವತ್ತು ಹೆಂಗಾಗಿದೆ ಅಂತ ಹೇಳಿದ್ರೆ, ಭಾರತ ಕನಿಷ್ಠ ಪಕ್ಷ 12 ಅಣ್ವಸ್ತ್ರಗಳನ್ನು ಶಾಂತಿ ಕಾಲದಲ್ಲಿ ಕ್ಷಿಪಣಿಯೊಂದಿಗೆ ಜೋಡಿಸಬಹುದಂತಹ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದೆ. ಅದಕ್ಕಾಗಿ ಅವರು ಕ್ಯಾನಿಸ್ಟರ್ ತಂತ್ರಜ್ಞಾನವನ್ನೆಲ್ಲ ಬಳಕೆ ಮಾಡಿಕೊಂಡಿದ್ದಾರೆ. ರಸ್ತೆ ಮತ್ತು ರೈಲಿನ ಮುಖಾಂತರ ಒಂದು ಪ್ರದೇಶದಿಂದ ಒಂದು ಪ್ರದೇಶಕ್ಕೆ ಗುಪ್ತವಾಗಿ ಸಾಗಾಟ ಮಾಡಬಲ್ಲಂತಹ ಒಂದು ಶಕ್ತಿಯನ್ನು ಭಾರತ ಇವತ್ತು ಹೊಂದಿದೆ. ಯಾಕೆ? ಕಾರಣ ಏನು? ಚೀನಾದ ಹೈ ಅಲರ್ಟ್, ಒನ್ಸ್ ಅಗೇನ್ ಯಾವಾಗ ಬೇಕಾದರೂ ಏನು ಮಾಡಬಹುದು ಅಂತ, ಪಾಕಿಸ್ತಾನ ಯಾವಾಗ ಏನು ಬೇಕಾದರೂ ಮಾಡಬಹುದು ಅಂತ ನಂಬಿಕಸ್ಥ ನಿರೋಧಕ ಶಕ್ತಿಗಳು ಕೂಡ ಇರೋದು. ಅಂದರೆ ಶಾಂತಿ ಕಾಲದಲ್ಲೂ ಕೂಡ ಸಜ್ಜಾಗಿರುವಂತಹ ಮುಖಾಂತರ ಇಂಥದ್ದೊಂದು ಪರಿಸ್ಥಿತಿಯನ್ನು ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ನೀವು ನೋಡಿ, ಈ ಹಿಂದೆ ಏನಾಗ್ತಿತ್ತು ಅಂತ ಹೇಳಿದ್ರೆ, ಈ DRDO ಮತ್ತು AEC ಈ ಸಿಡಿತಲೆ ಮತ್ತು ತಾಂತ್ರಿಕ ವಸ್ತುಗಳನ್ನು ಅವ್ರು ಕಂಟ್ರೋಲ್ ಮಾಡ್ತಾ ಇದ್ರು. ಸಶಸ್ತ್ರ ಪಡೆಗಳು ಕ್ಷಿಪಣಿಗಳು ಮತ್ತು ಯುದ್ಧ ವಿಮಾನಗಳನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇದ್ರು. ಅಂದರೆ ಮಾತುಕತೆಯ ಮುಖಾಂತರವೇ ದಾಳಿ ಮಾಡೋ ಪ್ರಯತ್ನ ಆಗ್ತಾ ಇತ್ತು. ಅದಕ್ಕೆ ಬೇರೆ ಕಾರಣ ಇದೆ. ಏಕಾಏಕಿಯಾಗಿ ದಾಳಿ ಆಗಬಾರ್ದು, ಪ್ರಯೋಗ ಆಗಬಾರ್ದು, ಒಬ್ಬರ ನಿಯಂತ್ರಣದಲ್ಲಿ ಇದು ಇರಬಾರ್ದು, ಬೇರೆ ಬೇರೆಯವರ ಮಾತಿನ ಮುಖಾಂತರ ಈ ದಾಳಿ ಆಗಬೇಕು ಅಂತ. ಬಟ್ ಇವತ್ತು ಭಾರತ ಚೀನಾದ ಕಾರಣಕ್ಕಾಗಿ ರೆಡಿ ಟು ಅಟ್ಯಾಕ್ ಕೂಡ ಸನ್ನದ್ಧವಾಗಿ ನಿಂತಿರೋದು. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ರಕ್ಷಣಾ ಬಜೆಟ್ನಲ್ಲಿ ಭಾರತ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಸಾಧಿಸ್ತಾ ಇರೋದು. ಜಾಗತಿಕ ಅಣ್ವಸ್ತ್ರ ಪೈಪೋಟಿ ಭಾರತದ ಸ್ಥಾನ ಏನು? ಹಾಗಾದರೆ ಪೈಪೋಟಿ ನಡೀತಾ ಇದೆ. ಇರಾನ್ ಕೂಡ ಅಣ್ವಸ್ತ್ರ ಹೊಂದಬೇಕು ಅಂತ, ಸೌದಿ ಅರೇಬಿಯಾ ಅಣ್ವಸ್ತ್ರ ಹೊಂದಬೇಕು ಅಂತ, ಮತ್ತೊಂದು ಕಡೆ ನೀವು ಉತ್ತರ ಕೊರಿಯಾ ಮತ್ತು ಅಮೆರಿಕ ವಿಚಾರದಲ್ಲಿ ಏನಾಗ್ತಾ ಇದೆ ಅಂತ ನೋಡ್ತಾ ಇದ್ದೀರಿ. ವಿಶ್ವದ 5ನೇ ಅತಿ ದೊಡ್ಡ ಮಿಲಿಟರಿ ವೆಚ್ಚ ಮಾಡುವಂತಹ ದೇಶ ಭಾರತ ಆಗಿದೆ. ಅತಿ ಹೆಚ್ಚು ವೆಚ್ಚ ಮಾಡ್ತೀವಿ ನಾವು. ಚೀನಾ 620 ಅವರೆಲ್ಲ ಹೊಂದಿರೋದನ್ನು ನಾವೆಲ್ಲ ನೋಡಿದ್ವಿ. ಅದಾದ ನಂತರ ಭಾರತ ಏನು ಅಂತ ಹೇಳಿದರೆ, ಅಮೆರಿಕ $900 ಬಿಲಿಯನ್ ವೆಚ್ಚ ಮಾಡುತ್ತೆ, ಚೀನಾ $290 ಬಿಲಿಯನ್ ವೆಚ್ಚ ಮಾಡುತ್ತೆ, ರಷ್ಯಾ $100 ಬಿಲಿಯನ್ ವೆಚ್ಚ ಮಾಡುತ್ತೆ, ಜರ್ಮನಿ $95 ಬಿಲಿಯನ್, ಭಾರತ $92.1 ಬಿಲಿಯನ್ ಹಣವನ್ನು ರಕ್ಷಣೆಗಾಗಿ ವೆಚ್ಚ ಮಾಡುತ್ತೆ. ಅಂದರೆ ಚೀನಾ ಮತ್ತು ಪಾಕ್ ವಿರುದ್ಧ ನಾವು ಹೋರಾಟ ಮಾಡಬೇಕು ಅನ್ನೋದು, ಆತ್ಮನಿರ್ಭರ ಭಾರತದ ಈ ಕಾರಣಕ್ಕಾಗಿ ನಾವೆಲ್ಲ ಆಮದನ್ನು ಕಡಿಮೆ ಮಾಡಿಕೊಂಡು ಹೆಚ್ಚು ಹೆಚ್ಚು ರಫ್ತು ಮಾಡೋದಕ್ಕೆಲ್ಲ ನಾವು ಹೋಗ್ತಾ ಇದ್ದೀವಿ. ಮತ್ತೊಂದು ಕಡೆ ಇಡೀ ಜಗತ್ತಿನಾದ್ಯಂತ 12,187 ಪರಮಾಣು ಸಂಖ್ಯೆಗಳಿದೆ ಅನ್ನೋದನ್ನು ನಾವು ಗಮನಿಸಬೇಕಾದಂಥ ಸಂಗತಿ. 12,187, ಹೆಚ್ಚು ಕಡಿಮೆ 12,187. ಈ 12,187 ಪೈಕಿ ರಷ್ಯಾದ ಬಳಿ 5,580 ಇದೆ, ಅಮೆರಿಕಾದ ಬಳಿ 5,044 ಇದೆ. ಇದೇ 2 ದೇಶಗಳು ಅತಿ ಹೆಚ್ಚನ್ನು ಹೊಂದಿರುವಂತಹ ಪರಮಾಣು ದೇಶಗಳು. ಭಾರತದ ಬಳಿ 190, ಚೀನಾದ ಬಳಿ 600 ಚಿಲ್ಲರೆ ಇರುವಂಥದ್ದು. ಆದರೆ ನೀವು ನೋಡಿ ಪರಿಣಾಮ ಹೆಂಗಿದೆ, ವ್ಯತ್ಯಾಸಗಳನ್ನು ಗಮನಿಸಿ. ಈ ಸೋವಿಯತ್ ರಷ್ಯಾ ಮತ್ತು ಅಮೆರಿಕದ ನಡುವೆ ಶೀತಲ ಸಮರ ಎಲ್ಲ ಆಗ್ತಾ ಇತ್ತಲ್ಲ, ಈ ಶೀತಲ ಸಮರದಲ್ಲಿ ಇಡೀ ಜಗತ್ತಿನಾದ್ಯಂತ 70,300 ಪರಮಾಣು ಅಸ್ತ್ರಗಳಿತ್ತು. ಪರಮಾಣು ಸಂಖ್ಯೆ 70,300 ಇತ್ತು. ಈಗ ನಮಗೊಂದು ಆಲೋಚನೆ ಬರುತ್ತೆ, ಅವತ್ತು 70,000 ಇತ್ತು, ಇವತ್ತು 12,000 ಇಳಿಕೆ ಆಗಿದೆ. ಒಂದು ದೊಡ್ಡ ಆಶಾದಾಯಕ ಬೆಳವಣಿಗೆ ಅಲ್ಲ, ಪರಮಾಣುಗಳ ಸಂಖ್ಯೆ ಕಡಿಮೆ ಆಗಿದೆ ಅಲ್ಲ ಅಂತ ನಾವು ಅಂದ್ಕೊಳ್ಬೋದು. ಅವತ್ತು ಇದ್ದಂತಹ ಪರಮಾಣುವಿನ ತಂತ್ರಜ್ಞಾನಕ್ಕೂ 2026ರಲ್ಲಿರುವಂತಹ ಪರಮಾಣು ತಂತ್ರಜ್ಞಾನಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಅವತ್ತು ಗಂಟೆಗಳ ಕಾಲ ಬೇಕಾಗಿತ್ತು ಕ್ಷಿಪಣಿಗಳನ್ನು ಉಡಾವಣೆ ಮಾಡಬೇಕು ಅಂತ ಹೇಳಿದ್ರೆ, ಅವುಗಳ ದಾಳಿ ಆಗಬೇಕು ಅಂತ ಹೇಳಿದ್ರೆ ದಿನಗಟ್ಟಲೆ ಸಮಯಗಳು ಬೇಕಾಗಿತ್ತು. ಆದರೆ ಇವತ್ತು ಫ್ರಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ಇವತ್ತು ಶತ್ರು ದೇಶಗಳ ಮೇಲೆ ಅಟ್ಯಾಕ್ ಮಾಡಬಲ್ಲಂತಹ ಒಂದು ದೊಡ್ಡ ಮಟ್ಟದ ತಂತ್ರಜ್ಞಾನ ಬೆಳೆದಿದೆಯಲ್ಲ, ಇದೇ 12,000 ಪರಮಾಣುಗಳು ಒಂದು ಜಾಗತಿಕವಾಗಿ ಕಂಟಕವಾಗಿ ಭಯವನ್ನು ರೂಪಿಸುವಂತಹ ಹಂತದಲ್ಲಿ ಇವೆಲ್ಲವೂ ಕೂಡ ಆಗ್ತಾ ಇದೆ. ತಂತ್ರಜ್ಞಾನ, ರಾಜತಾಂತ್ರಿಕ ಬೆಳವಣಿಗೆಗಳು, ದ್ವೇಷ ಇತ್ಯಾದಿ ಬೆಳವಣಿಗೆಗಳಾಗ್ತಾ ಇರೋದು ದೊಡ್ಡ ಮಟ್ಟದಲ್ಲಿ ಹಿನ್ನಡೆಯನ್ನು ಆಗ್ತಾ ಇರೋದು. ಮತ್ತೊಂದು ಕಡೆ ಹಡಗುಗಳ ಮೇಲೆ ಸೈಬರ್ ದಾಳಿಯ ಭೀತಿ. ಏನಿದು? ಸಮುದ್ರದಲ್ಲಿ ಚಲಿಸುವ ಭಾರತೀಯ ಯುದ್ಧ ನೌಕೆಗಳ ಮೇಲೆ ಪಾಕ್ ನಿಗಾ ಇಟ್ಟಿದೆ ಅಂತೆ. ಭಾರತದ ವಾಣಿಜ್ಯ ಮತ್ತು ಸರಕು ಸಾಗಣೆಯ ಹಡಗುಗಳ ಹಾದಿಯನ್ನು ಪತ್ತೆ ಹಚ್ಚುವಂತಹ ಶಕ್ತಿಯನ್ನೆಲ್ಲ ಹೊಂದಿದ್ದಾರಂತೆ. ಸಕ್ರಿಯ ಮಿಲಿಟರಿ ಸಂಘರ್ಷದಲ್ಲಿ ಸೈಬರ್ ಕಾರ್ಯಾಚರಣೆಯನ್ನೆಲ್ಲ ಅಳವಡಿಕೆ ಮಾಡಿಕೊಳ್ಳುವ ಪ್ರಯತ್ನ. ರಹಸ್ಯವಾಗಿಟ್ಟಿರುವಂತಹ ಸೇನಾ ನೆಲೆಗಳನ್ನು ಪತ್ತೆ ಹಚ್ಚೋದಕ್ಕೆ ಪಾಕ್ ಹವಣಿಕೆಯನ್ನು ವ್ಯಕ್ತಪಡಿಸಿದೆ. ಆಪರೇಷನ್ ಸಿಂಧೂರದ ಬಳಿಕ ಭಾರತ ಮತ್ತು ಪಾಕಿಸ್ತಾನದ ಮಿಲಿಟರಿ ಸಂಘರ್ಷ ಎಲ್ಲ ಜಾಸ್ತಿಯಾಗಿದ್ದನ್ನು ನೋಡಿದ್ದೀವಿ. ಸೈಬರ್ ಯುದ್ಧ ಮತ್ತು ಗೂಢಚಾರಿಕೆಯಲ್ಲಿ ಚೀನಾದ ಸಕ್ರಿಯ ಭಾಗವಹಿಸಿಕೆ ಆಗ್ತಾ ಇದೆ. ಅಂದರೆ ಹಡಗುಗಳ ಮೇಲೆ ಸೈಬರ್ ದಾಳಿಯ ಭೀತಿ. ಪಾಕಿಸ್ತಾನದ ಹೊಸ ಉಪಗ್ರಹಗಳು ಕೇವಲ ಗಡಿಯನ್ನಷ್ಟೇ ಅಲ್ಲದೆ ಆ ಗಡಿಯನ್ನು ದಾಟಿದ ನಂತರ ಕಳೆದ ಕೆಲವು ತಿಂಗಳಿಂದ ಸರಣಿ ಉಪಗ್ರಹಗಳು ಯಾಮೋಗ್ರಾನ್ ಅಂತ ಕರೀತಾರೆ ಅವರು ಅದನ್ನು. ಭಾರತದ ಮಿಲಿಟರಿ ನೆಲೆಗಳು, ಯುದ್ಧದ ಚಲನವಲನಗಳು, ಯುದ್ಧ ನೌಕೆಗಳು ಏನಿದೆ, ಭಾರತ ಏನು ತಯಾರಿ ಮಾಡ್ಕೊಳ್ತಾ ಇದೆ, ಇವೆಲ್ಲವನ್ನು ಕೂಡ ನೋಡೋದಕ್ಕೆ ಅವರೆಲ್ಲ ಒಂದು ಪಾಕ್ ಚೀನಾ ಒಂದು ಸ್ಪೇಸ್ ಸಂಚಲನ ಮಾಡ್ಕೊಳ್ತಾ ಇದೆ ಅಂತ ಒಂದು ಸಾರಂತೆಲ್ಲ ಮಾಡ್ಕೊಂಡಿದ್ದಾರೆ. ಉಪಗ್ರಹ ಅವುಗಳ ಮುಖಾಂತರಗಳನ್ನೆಲ್ಲ ನೋಡೋದು. ಅದಾದ ನಂತರ ELINT ಅಂತ ರೆಡಾರ್
ಸಿಗ್ನಿಫಿಕೆಂಟ್ ಮುಖಾಂತರ ಆದ ನೆಟ್ವರ್ಕನ್ನೆಲ್ಲ ಕನೆಕ್ಟ್ ಮಾಡೋ ಪ್ರಯತ್ನವನ್ನೆಲ್ಲ ಮಾಡ್ತಿದ್ದಾರಂತೆ. ಯಾಕೆ ಅಂತ ಹೇಳಿದ್ರೆ ಹಿಮಾಲಯದ ಗಡಿ ಭಾಗವನ್ನು ನೋಡೋದು, ಹಿಂದೂ ಮಹಾಸಾಗರದ ಮೇಲೆಲ್ಲ ಕಣ್ಣಿಟ್ಟಿದ್ದಾರೆ. ಕ್ಷಿಪಣಿ ಉಡಾವಣೆಗಳ ಮೇಲೆ ಎಲ್ಲ ಕಣ್ಣಿಟ್ಟೋ ಪ್ರಯತ್ನವನ್ನು ಪಾಕಿಸ್ತಾನ ಮತ್ತು ಚೀನಾ ಮಾಡ್ತಿದೆ ಅಂತ. ಯಾಕಂದರೆ ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನ ಜರ್ಜರಿತ ಆಗಿತ್ತು. ಆದರೆ ಈ ಚೀನಾ ಮತ್ತು ಪಾಕಿಸ್ತಾನದ ಈ ತಂತ್ರಕ್ಕೆ ಭಾರತ ಸುಮ್ಮನೆ ಕೂತಿದೆಯಾ? ಸಾಧ್ಯವೇ ಇಲ್ಲ. ಭಾರತವು ಕೂಡ ತಾನು ಸ್ವದೇಶಿಯಾಗಿ ನಿರ್ಮಾಣ ಮಾಡಿರುವಂಥ ಅನೇಕ ಕ್ಷಿಪಣಿಗಳನ್ನು ಕೂಡ ತಾನು ಈಗಾಗಲೇ ತನ್ನ ಬತ್ತಳಿಕೆಯಲ್ಲಿ ಇಟ್ಟುಕೊಂಡು ಪಾಕಿಸ್ತಾನ ಮತ್ತು ಚೀನಾದ ವಿರುದ್ಧ ಅವುಗಳನ್ನು ಬಳಕೆ ಮಾಡೋದಕ್ಕೆ ಕಾತರದಿಂದ ಕಾಯ್ತಾ ಇದೆ. ಹೀಗಾಗಿ ಏನಾಗುತ್ತೆ ನೋಡೋಣ.